ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಶಿವಶರಣರಾದ ಮೇದರ ಕೇತಯ್ಯನವರ ಜೀವನದ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 12ನೇ ಶತಮಾನದ ಶಿವಶರಣರಾದ ಇವರು ಬಸವಣ್ಣನವರ ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿರ್ತಾರೆ. ಇವರು ಮೂಲತಃ ತೆಲಂಗಾಣದವರಾಗಿದ್ದರು. ಇವರು ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಕಲ್ಯಾಣಕ್ಕಾಗಿ ಬಂದು ನೆಲೆಸಿದರು ಎಂದು ಹೇಳಲಾಗುತ್ತದೆ. ಇವರು ಅಡವಿಯಿಂದ ಬಿದಿರನ್ನು ತಂದು ಬುಟ್ಟಿಗಳನ್ನು ಹೆಣೆದು ಮಾರಾಟ ಮಾಡುತ್ತಿದ್ದರು. ಇವರು ಬಂದ ಹಣದಿಂದ ದಾಸೋಹವನ್ನು ಮಾಡುತ್ತಿದ್ದರು. ಇವರ ವಚನಗಳ ಅಂಕಿತನಾಮ ಗೌರವೇಶ್ವರ. ಕೇತಯ್ಯನವರು ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ್ದ ಇವರು ಕಾಯಕ ಮತ್ತು ಭಕ್ತಿಗೆ ಮಾತ್ರ ಪ್ರಾಮುಖ್ಯತೆ ನೀಡುತ್ತಿದ್ದರು. ಹಸಿಯಾದಲ್ಲದೆ ಬಗ್ಗದು, ಮನಸ್ಸು ಮೃದುವಾದಲ್ಲದೆ ಶಿವನೊಲಿಯನು, ಕಾಯಕದೊಳಗಣ ನಿಷ್ಠೆಯೇ ನಿಜವಾದ ಭಕ್ತಿ ಕಾಣ ಗೌರವೇಶ್ವರ. ಅಂದ್ರೆ ಬಿದಿರು ಹಸಿಯಾಗಿದ್ದಾಗ ಮಾತ್ರ ನಮ್ಗೆ ಬೇಕಾದ ಆಕಾರಕ್ಕೆ ತರ್ಬೋದು. ಹಾಗೆ ಮನುಷ್ಯನ ಮನಸ್ಸು ಮೃದುವಾಗಿದ್ರೆ ಮಾತ್ರ ದೇವರ ಒಲುಮೆ ಸಾಧ್ಯ ಎಂಬುದು ಇದರ ಭಾವಾರ್ಥ. ಒಮ್ಮೆ ಬಸವಣ್ಣನವರು ಮೇದರ ಕೇತಯ್ಯನವರ ಭಕ್ತಿಯನ್ನು ಪರೀಕ್ಷಿಸಲು ಅವರ ಮನೆಗೋದಾಗ ಕೇತಯ್ಯನವರು ತಮ್ಮ ಬಳಿ ಇದ್ದ ಸುಲಭ ಸೌಲಭ್ಯದಲ್ಲಿ ಮಹಾ ದಾಸೋಹ ಮಾಡಿದರೆಂಬ ಕಥೆ ಇದೆ. ಕಾಯಕವನ್ನು ನಿಷ್ಠೆಯಿಂದ ಮಾಡುವಾಗ ಗುರು ಬಂದರೂ ಸಹ ಮರೆಯಬೇಡ ಎಂಬುದು ಇವರ ಕಾಯಕ ನಿಷ್ಠೆಗೆ ಮಾದರಿಯಾಗಿದೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಯ್ಯ ಗೌರವೇಶ್ವರ. ಕಾಯಕದಲ್ಲಿ ಇವರಿಗಿದ್ದ ಶ್ರದ್ಧೆ ಈ ವಚನಗಳಲ್ಲಿ ವ್ಯಕ್ತವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳಕ್ಕೆ ಕುತೂಹಲ ಇದೆ ಕಮೆಂಟ್ ಮಾಡಿ.